ಒಂದು ನಾಯಿ ಅಚಾನಕ್ ಆಗಿ ನಿಮ್ಮ ಜೀವನದಲ್ಲಿ ಬಂದು ನಿಮ್ಮ ಜೀವನನೇ ಕಂಪ್ಲೀಟ್ ಆಗಿ ಚೇಂಜ್ ಆಗೋ ರೀತಿ ಮಾಡಿದ್ರೆ ಹೇಗಿರುತ್ತೆ? ಹೌದು, ಅಂತದ್ದೇ ಒಂದು ಮನಸ್ಸನ್ನ ಕರಗಿಸುವಂತ ಒಂದು ಮೂವಿನೇ ನಾವು ಇವತ್ತು ನೋಡ್ತಿರೋದು. ಇದು ಬರೀ ಮೂವಿ ಅಲ್ಲ, ಟ್ರೂ ಸ್ಟೋರಿ ಮೇಲೆ ಬೇಸ್ ಆಗಿರುವಂತ ಮೂವಿ. ಈ ಕತೆ ಮುಗಿಯೋಷ್ಟರಲ್ಲಿ ನಿಮ್ಮ ಕಣ್ಣಲ್ಲಿ ಒಂದು ಹನಿನಾದ್ರೂ ನೀರು ಇದ್ದೇ ಇರುತ್ತೆ. ಅಂದಂಗೆ ಈ ಮೂವಿ ಹೆಸರು ಆರ್ಥರ್ ದ ಕಿಂಗ್ ಅಂತ. ಸರಿ, ಈಗ ನಾವು ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೊರಟೋಗೋಣ. ಈ ಕತೆ ಶುರುವಾದಾಗ ಅಡ್ವೆಂಚರ್ ರೇಸಿಂಗ್ ಅನ್ನೋ ಒಂದು ಗೇಮ್ ನ ವರ್ಲ್ಡ್ ಚಾಂಪಿಯನ್ಶಿಪ್ ನಡೀತಿರೋದನ್ನ ನಮ್ಗೆ ತೋರಿಸ್ತಾರೆ. ಆಗ ಇದ್ರಲ್ಲೇ ಇರೋ ಈ ಮೂವಿಯ ಹೀರೋ ಆಗಿರುವಂತ ಮೈಕಲ್ ಅವನ ಟೀಮ್ ನ ಕರ್ಕೊಂಡು ಈ ರೇಸ್ ಅನ್ನ ಮುಗಿಸ್ಬೇಕು ಅಂತ ರಾಫ್ಟಿಂಗ್ ಮಾಡ್ಕೊಂಡು ಹೋಗ್ತಿರ್ತಾನೆ. ಆಗ ಇವನ ಟೀಮ್ ಮೇಟ್ಸ್ ಗಳಿಗೆ ಡೌಟ್ ಬರೋದಕ್ಕೆ ಶುರುವಾಗುತ್ತೆ, ನಾವೇನಾದ್ರೂ ತಪ್ಪು ದಾರಿಲಿ ಹೋಗ್ತಿದೀವ ಅಂತ. ಆದ್ರೆ ಮೈಕಲ್ ಮಾತ್ರ ಇವರ ಮಾತಿಗೆ ಕಿವಿ ಕೊಡದೆ ಮುಂದೆ ಕರ್ಕೊಂಡ್ ಬಂದಾಗ ಬದಿ ಇರುವಂತ ಜಾಗದಲ್ಲಿ ಸಿಗಾಕೋಬಿಡ್ತಾರೆ. ಇದರಿಂದ ಈ ಗೇಮ್ ನ ಕೂಡ ಇವರು ಸೋತೋಗ್ತಾರೆ. ಹೀಗೆ ಇವರು ಸೋತಿರೋದನ್ನ ಇವರ ಟೀಮ್ ನಲ್ಲಿ ಇದ್ದಂತ ಲಿಯೋ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿಬಿಡ್ತಾನೆ. ಇಲ್ಲಿಂದ ಸೀನ್ 3 ವರ್ಷಗಳ ಕಾಲ ಮುಂದಕ್ಕೆ ಬರುತ್ತೆ. ಸ್ಯಾಂಟೋ ಡೊಮಿಂಗೋ ಅನ್ನೋ ಒಂದು ಸಿಟಿನ ನಮ್ಗೆ ತೋರಿಸ್ತಾರೆ. ಹೇಳ್ಬೇಕು ಅಂತಂದ್ರೆ ಇದು ತುಂಬಾ ದೊಡ್ಡ ಸಿಟಿ. ಇಲ್ಲಿರುವಂತ ಗಲ್ಲಿಗಳಲ್ಲಿ ತುಂಬಾ ನಾಯಿಗಳೆಲ್ಲ ಇರ್ತವೆ. ಇದೆಲ್ಲದರ ಮಧ್ಯದಲ್ಲಿ ಸೈಲೆಂಟ್ ಆಗಿ ಕುಂತಿರುವಂತ ಒಂದು ನಾಯನ್ನ ನಮ್ಗೆ ತೋರಿಸ್ತಾರೆ. ಇದ್ರ ಹೆಸರನ್ನ ರಿವೀಲ್ ಮಾಡೋವರೆಗೂ ನಾವಿದನ್ನ ಡಾಗಿ ಅಂತ ಕರೆಯೋಣ. ಡಾಗಿ ಅದರ ಜೀವನದಲ್ಲಿ ತುಂಬಾನೇ ನೋವನ್ನ ಅನುಭವಿಸ್ತಿರುತ್ತೆ. ಹಾಗೆ ಡಸ್ಟ್ಬಿನ್ ಅಲ್ಲಿರುವಂತ ಊಟಗಳನ್ನ ತಿಂತ ಅದರ ಜೀವನನ ನಡೆಸ್ತಿರುತ್ತೆ. ಮುಂದಿನ ಸೀನ್ ನಲ್ಲಿ ಕೊಲೆರಾಡೋ ಅನ್ನೋ ಒಂದು ಜಾಗದಲ್ಲಿ ನಮ್ಗೆ ಮೈಕಲ್ ನ ತೋರಿಸ್ತಾರೆ. ಮೈಕಲ್ ಅವನ ಮಗಳನ್ನ ತುಂಬಾನೇ ಪ್ರೀತಿ ಮಾಡ್ತಿರ್ತಾನೆ. ಹಾಗೆ ಇವನ ಹೆಂಡತಿ ಆಗಿರುವಂತ ಹೆಲೆನ್ ಕೂಡ ನಮ್ಗೆ ತೋರಿಸ್ತಾರೆ. ಹೀಗೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ನಮ್ಗೆ ಈಸಿಯಾಗಿ ಅರ್ಥ ಆಗೋಗುತ್ತೆ ಇವರಿಬ್ರು ಒಬ್ಬರನ್ನೊಬ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ನಂತರ ಮೈಕಲ್ ಅವನ ತಂದೆ ಹತ್ರ ಮಾತಾಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ 3 ವರ್ಷದ ಹಿಂದೆ ಅಡ್ವೆಂಚರ್ ರೇಸಿಂಗ್ ನಲ್ಲಿ ಸೋತಿರೋದನ್ನ ಮೈಕಲ್ಗೆ ಇನ್ನೂ ಕೂಡ ಮರೆಯೋದಕ್ಕಾಗ್ತಿಲ್ಲ ಅಂತ. ಮತ್ತೆ ಸೀನ್ ಸ್ಯಾಂಟೋ ಡೊಮಿಂಗೋಗೆ ಶಿಫ್ಟ್ ಆದಾಗ ನಮ್ಗೆ ತೋರಿಸ್ತಾರೆ. ಡಾಗಿ ಪ್ರಜ್ಞೆ ತಪ್ಪಿರೋದನ್ನ ನೋಡಿ ಒಬ್ಬ ವ್ಯಕ್ತಿ ಅದಕ್ಕೆ ನೀರನ್ನ ಕೊಡೋದಕ್ಕೆ ಬಂದಾಗ ಅವನ್ ಬರೋಷ್ಟರಲ್ಲಿ ಅದು ಅಲ್ಲಿಂದ ಹೊಟ್ಟೋಗಿರುತ್ತೆ. ಮುಂದಿನ ಸೀನ್ ನಲ್ಲಿ ಮೈಕಲ್ ಹಾಗೆ ಹೆಲೆನ್ ಇಬ್ರು ಕುಂತಿರ್ಬೇಕಾದ್ರೆ 3 ವರ್ಷದ ಹಿಂದೆ ಇವನು ಸೋತಿರುವಂತ ಫೋಟೋನ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊತಿರ್ತಾನೆ. ಇದು ಹೆಲೆನ್ಗೆ ಗೊತ್ತಾಗ್ಬಿಡುತ್ತೆ ಇವನು ಇಲ್ಲಿದ್ರು ಕೂಡ ಇವನ ಮನ್ಸು ಯಾವಾಗ್ಲೂ ಗೇಮ್ ಅಲ್ಲೇ ಇರುತ್ತೆ ಅಂತ. ಆದ್ರಿಂದ ಇವನಿಗೆ ಹೇಳ್ತಾಳೆ, ಮೊದ್ಲು ಹೋಗಿ ಒಬ್ರು ಸ್ಪಾನ್ಸರ್ ಅನ್ನ ಹುಡ್ಕು, ಒಂದು ಟೀಮ್ ಅನ್ನ ರೆಡಿ ಮಾಡಿ ಮತ್ತೊಂದ್ಸಲ ರೇಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡು. ಆದ್ರೆ ಈ ಸಲ ಗೆದ್ದು ನಿನ್ನನ್ನ ಆಡ್ಕೋತಿದ್ದವರ ಮುಂದೆ ಎಲ್ಲ ನಿನ್ನನ್ನ ನೀನು ಪ್ರೂವ್ ಮಾಡ್ಕೋ ಅಂತ. ಇದನ್ನ ಕೇಳಿ ಮೈಕಲ್ಗೂ ಕೂಡ ತುಂಬಾ ಇಷ್ಟ ಆಗಿ ಸರಿ ಅಂತ ಹೇಳಿ ಮೊದ್ಲು ಚಿಕ್ ಅನ್ನೋ ಒಬ್ಬ ವ್ಯಕ್ತಿ ಹತ್ರ ಬರ್ತಾನೆ. ಈ ವ್ಯಕ್ತಿ ಕೂಡ ಮೈಕಲ್ ನ ರೀತಿನೇ ಒಬ್ಬ ಅಡ್ವೆಂಚರ್ ರೇಸಿಂಗ್ ನ ಪ್ಲೇಯರ್. ಆದ್ರೆ ಈಗ ಇವನಿಗೆ ಸ್ವಲ್ಪ ವಯಸ್ಸಾಗ್ಬಿಟ್ಟಿದೆ ಅಂತ ಯಾವ ಟೀಮ್ ನವರು ಕೂಡ ಇವನನ್ನ ತಗೊಳ್ತಿರೋದಿಲ್ಲ. ಆದ್ರಿಂದ ಮೈಕಲ್ ಹೇಳ್ತಾನೆ, ನಾನ್ ನಿನ್ಗೊಂದು ಚಾನ್ಸ್ ಕೊಡ್ತೀನಿ, ನಾನ್ ಟೀಮ್ ಅಲ್ಲಿ ಆಡ್ತೀಯ ಅಂತ. ಅದಕ್ಕೆ ಇವನು ಕೂಡ ತುಂಬಾ ಸಂತೋಷದಿಂದನೇ ಸರಿ ಅಂತ ಹೇಳಿ ಒಪ್ಕೋತಾನೆ. ನಂತರ ಮೈಕಲ್ ಒಂದು ಕಂಪನಿಗೆ ಬಂದಿರ್ತಾನೆ ಇವನ ಟೀಮ್ ಗೆ ಸ್ಪಾನ್ಸರ್ ಮಾಡಿ ಅಂತ ಕೇಳೋದಕ್ಕೆ. ಯಾಕೆಂತಂದ್ರೆ ಇವನ ಟೀಮ್ ನ ಖರ್ಚನ್ನ ನೋಡ್ಕೊಳ್ಳೋದಕ್ಕೆ ಯಾರಾದ್ರೂ ದುಡ್ಡು ಹಾಕ್ಬೇಕಲ್ಲ ಅದಕ್ಕೆ. ಆಗ ಮೈಕಲ್ ಅವರಿಗೆ ಹೇಳ್ತಾನೆ, ನನ್ನ ಟೀಮ್ ನ ಮೊದಲನೇ ಪ್ಲೇಯರ್ ಒಲಿವಿಯಾ ಅಂತ. ಇವಳ ತಂದೆ ಒಬ್ಳು ದೊಡ್ಡ ಪ್ಲೇಯರ್, ಅವರ ರೀತಿ ಇವಳು ಕೂಡ ಚೆನ್ನಾಗಿ ಗೇಮ್ ಆಡ್ತಾಳೆ ಅಂತ. ಹಾಗೆ ಮತ್ತೊಬ್ಬ ಪ್ಲೇಯರ್ ಆಗಿರುವಂತ ಚಿಕ್ ನ ಬಗ್ಗೆನೂ ಕೂಡ ಅವರಿಗೆ ಹೇಳ್ತಾನೆ. ಅದಕ್ಕೆ ಇವರು ಕೂಡ ಸರಿ ಅಂತ ಹೇಳಿ ಒಪ್ಕೊಂಡು ಒಂದು ಕಂಡೀಷನ್ ನ ಹಾಕ್ತಾರೆ. ನಾವು ನಿಮ್ಗೆ ಸ್ಪಾನ್ಸರ್ ಮಾಡ್ಬೇಕು ಅಂತಂದ್ರೆ ನಿಮ್ ಟೀಮ್ ನ ಹಳೆಯ ಪ್ಲೇಯರ್ ಲಿಯೋನು ಕೂಡ ನಿಮ್ಮ ಟೀಮ್ ಗೆ ಸೇರಿಸ್ಕೋಬೇಕು ಅಂತ. ಯಾಕೆಂತಂದ್ರೆ ಲಿಯೋ ಈಗ ಒಬ್ಬ ದೊಡ್ಡ ಸೋಷಿಯಲ್ ಮೀಡಿಯಾ ಸ್ಟಾರ್, ಅವನಿಗೆ ತುಂಬಾ ಜನ ಫಾಲೋವರ್ಸ್ ಗಳು ಇದಾರೆ ಅಂತ ಇವ್ರು ಈ ರೀತಿ ಹೇಳ್ತಿರೋದು. ಆದ್ರೆ ಇವನ್ ಮಾತ್ರ ಅದಕ್ಕೆ ಒಪ್ಕೊಳ್ತಿರೋದಿಲ್ಲ. ಯಾಕೆಂತಂದ್ರೆ 3 ವರ್ಷದ ಹಿಂದೆ ರೇಸ್ ಅನ್ನ ಸೋತಾಗ ಲಿಯೋ ಇವರ ಫೋಟೋನ ತೆಗೆದು ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಲೋಡ್ ಮಾಡಿದ್ನಲ್ಲ ಅದಕ್ಕೆ. ಆದ್ರಿಂದ ಇವನು ಜಗಳ ಆಡಿ ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾನೆ. ಆಗ ಮೈಕಲ್ ನ ಫ್ರೆಂಡ್ ಅವರೆಲ್ಲರಿಗೂ ಹೇಳಿ ಅರ್ಥ ಮಾಡಿಸ್ತಾನೆ, ಪ್ಲೀಸ್ ನಾವು ಮೈಕಲ್ ನ ಟೀಮ್ ನ ಮೇಲೆ ಇನ್ವೆಸ್ಟ್ ಮಾಡೋಣ ಅಂತ. ಮೈಕಲ್ ಹೊರಗಡೆ ನಿಂತಿರ್ಬೇಕಾದ್ರೆ ಅವನ ಫ್ರೆಂಡ್ ಬಂದು ಹೇಳ್ತಾನೆ, ಎಲ್ಲರೂ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ, ಆದ್ರೆ ನೀನು ಲಿಯೋನ ನಿನ್ ಟೀಮ್ ನಲ್ಲಿ ಸೇರಿಸ್ಕೊಳ್ಳೇಬೇಕು ಅಂತ. ಈಗ ಇವನ ಹತ್ರ ಇದನ್ನ ಬಿಟ್ಟು ಬೇರೆ ದಾರಿ ಕೂಡ ಇರೋದಿಲ್ಲ. ಆದ್ರಿಂದ ಇವನು ಲಿಯೋ ಹತ್ರ ಬರ್ತಾನೆ. 3 ವರ್ಷದ ಹಿಂದೆ ರೇಸ್ ನಲ್ಲಿ ಸೋತಾಗಿಂದನು ಇವನ್ ತಾವು ಮೈಕಲ್ ಮಾತಾಡಿರೋದಿಲ್ಲ. ಹಾಗೆ ಲಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಸೆಲೆಬ್ರಿಟಿ ಆಗೋಗಿರ್ತಾನೆ. ಆಗ ಮೈಕಲ್ ಇವನಿಗೆ ಹೇಳ್ತಾನೆ, ಸ್ಪಾನ್ಸರ್ಸ್ ಗಳು ನೀನಿಲ್ಲ ಅಂತಂದ್ರೆ ಸ್ಪಾನ್ಸರ್ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ, ನೀನು ಕೂಡ ನಮ್ ಟೀಮ್ ಗೆ ಸೇರ್ಕೋತೀಯ ಅಂತ. ಅದಕ್ಕೆ ಲಿಯೋ ಕೂಡ ತುಂಬಾ ಖುಷಿಯಿಂದನೇ ಸರಿ ಅಂತ ಹೇಳಿ ಒಪ್ಕೋತಾನೆ. ಸರಿ ಅಂತ ಹೇಳಿ ಮೈಕಲ್ ಅವನ ಟೀಮ್ ನ ಕರ್ಕೊಂಡು ಸ್ಯಾಂಟೋ ಡೊಮಿಂಗೋಗೆ ಬರ್ತಾನೆ. ಯಾಕೆಂತಂದ್ರೆ ಅಡ್ವೆಂಚರ್ ರೇಸಿಂಗ್ ನ ವರ್ಲ್ಡ್ ಚಾಂಪಿಯನ್ಶಿಪ್ ಇಲ್ಲೇ ನಡೀತಿರೋದು. ಈ ಕಡೆ ಡಾಗಿ ಅಂತೂ ತುಂಬಾನೇ ನೋವು ಪಡ್ತಿರುತ್ತೆ. ನಂತರ ಮೈಕಲ್ ಹಾಗೆ ಅವನ ಟೀಮ್ ನವರು ಟ್ರೈನಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಎಷ್ಟಾಗುತ್ತೋ ಅಷ್ಟು ಫಿಟ್ ಆಗಿರ್ಬೇಕು ಅಂತ. ನಂತರ ಒಂದು
ಒಂದು ಗ್ರ್ಯಾಂಡ್ ಆಗಿರುವಂತ ಓಪನಿಂಗ್ ಸೆರೆಮನಿನ ಮಾಡಿ ಈ ಅಡ್ವೆಂಚರ್ ರೇಸಿಂಗ್ ಚಾಂಪಿಯನ್ಶಿಪ್ ಅನ್ನ ಇವರು ಶುರು ಮಾಡ್ತಾರೆ. ಇದೇ ಜಾಗದಲ್ಲಿ ಡಾಗಿ ಕೂಡ ಬಂದು ಕುಂತಿರುತ್ತೆ. ನಂತರ ಮೈಕಲ್ ಅವನ ಹೆಂಡತಿ ಆಗಿರುವಂತ ಹೆಲೆನ್ಗೆ ಕಾಲ್ ಮಾಡಿ ಹೇಳ್ತಾನೆ, ನನ್ನ ಅರ್ಥ ಮಾಡ್ಕೊಂಡು ರೇಸಿಂಗ್ ಗೆ ಕಳ್ಸಿದಕ್ಕೆ ಥ್ಯಾಂಕ್ಸ್ ಅಂತ. ಅದನ್ನ ಕೇಳಿ ಇವಳಿಗೂ ಕೂಡ ತುಂಬಾನೇ ಸಂತೋಷ ಆಗುತ್ತೆ. ಮಾರನೇ ದಿನ ಡಾಗಿ ಹೊಟ್ಟೆ ಹಸಿವಿನಿಂದ ಊಟನ ಹುಡ್ಕೊಂಡು ಒಂದು ಗಲ್ಲಿಗೆ ಬರುತ್ತೆ. ಆದ್ರೆ ಅಲ್ಲಿದ್ದಂತ 2 ನಾಯಿಗಳು ಇದನ್ನ ನೋಡ್ತಿದ್ದಂಗೆನೆ ಇದ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕಿಂತ ಓಡಿಸ್ಕೊಂಡು ಬರೋದಕ್ಕೆ ಶುರು ಮಾಡ್ತವೆ. ಆದ್ರೆ ಡಾಗಿ ಮಾತ್ರ ಒಂದು ಟ್ರಕ್ ನ ಮೇಲೆ ಕುತ್ಕೊಂಡು ಆ ಜಾಗದಿಂದ ತಪ್ಪಿಸ್ಕೊಂಡು ಬೇರೆ ಕಡೆಗೆ ಬಂದು ತಲುಪುತ್ತೆ. ಹೀಗೆ ಇದು ಒಂದು ಬ್ರಿಡ್ಜ್ ನ ಮೇಲೆ ಹೋಗ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಇದರ ಕಾಲಿಗೆ ಏಟಾಗಿದೆ ಅಂತ. ಈ ಕಡೆ ಮೈಕಲ್ ಹಾಗೆ ಅವನ ಟೀಮ್ ನವರು ಮೆಂಟಲಿ ಹಾಗೆ ಫಿಸಿಕಲಿ ಎಲ್ಲಾ ತಯಾರಿಯನ್ನು ಮಾಡ್ಕೊಂಡು ರೇಸ್ ನಡೆಯುವಂತ ಜಾಗಕ್ಕೆ ಬಂದು ತಲುಪ್ತಾರೆ. ನಂತರ ಇವರು ಗೇಮ್ ಅನ್ನ ಯಾವ ರೀತಿ ಆಡ್ಬೇಕು, ಹೇಗೆ ಇದನ್ನ ಗೆಲ್ಲಬೇಕು ಅಂತ ಸ್ಟ್ರಾಟಜಿಸ್ ಗಳನ್ನ ಮಾಡ್ಕೊಂಡು ರೇಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಿಂತ್ಕೋತಾರೆ. ಅದೇ ಸಮಯಕ್ಕೆ ರೇಸ್ ಕೂಡ ಶುರು ಆಗೋಗುತ್ತೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ರೇಸ್ ನಲ್ಲಿ ಇದು ಮೊದಲನೇ ಸ್ಟೇಜ್. ಇದನ್ನ ಕಂಪ್ಲೀಟ್ ಮಾಡ್ಬೇಕು ಅಂತಂದ್ರೆ ಕಾಡನ್ನ ದಾಟಿ ಹೋಗ್ಬೇಕು. ಈ ಕಡೆ ಮನೇಲಿ ಕುಂತ್ಕೊಂಡು ಹೆಲೆನ್ ಕೂಡ ಟ್ರ್ಯಾಕ್ ಮಾಡ್ತಿರ್ತಾಳೆ ಮೈಕಲ್ ಮತ್ತೆ ಅವನ ಟೀಮ್ ನವರು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಅಂತ. ಅದೇ ಸಮಯಕ್ಕೆ ಇವರು ಮೊದಲನೇ ರೆಸ್ಟ್ ಪಾಯಿಂಟ್ ಹತ್ರ ಬಂದು ತಲುಪ್ತಾರೆ. ಇಲ್ಲಿ ಹೇಳ್ಬೇಕು ಅಂತಂದ್ರೆ ಮೈಕಲ್ ಹಾಗೆ ಅವನ ಟೀಮ್ ನವರು 17ನೇ ಪ್ಲೇಸ್ ನಲ್ಲಿ ಜಾಗಕ್ಕೆ ಬಂದು ತಲುಪಿರ್ತಾರೆ. ಅಂದ್ರೆ ಇವ್ರಿಗಿಂತ 16 ಟೀಮ್ಗಳು ಈಗಾಗ್ಲೇ ಇಲ್ಲಿಗೆ ಬಂದು ತಲುಪಿದ್ದು ಅಂತ. ಈಗ ಇವರಿಗೆ ಈ ಜಾಗದಲ್ಲಿ ರೆಸ್ಟ್ ಮಾಡೋದಕ್ಕೆ 20 ನಿಮಿಷಗಳು ಸಿಗ್ತವೆ. ನಂತರ ನಮ್ಗೆ ಇದೇ ಜಾಗದಲ್ಲಿರುವಂತ ಡಾಗಿನೂ ಕೂಡ ತೋರಿಸ್ತಾರೆ. ಅದನ್ನ ನೋಡಿ ಮೈಕಲ್ ತಿನ್ನೋದಕ್ಕೆ ಅಂತ ಅದಕ್ಕೊಂದ್ ಸ್ವಲ್ಪ ಸ್ನಾಕ್ಸ್ ಅನ್ನ ಕೊಡ್ತಾನೆ. ಅದು ಕೂಡ ತಿನ್ನುತ್ತೆ. ನಂತರ ಇವ್ರು 3 ಜನ ಸೈಕಲ್ ಗಳನ್ನ ತಗೊಂಡು ನೆಕ್ಸ್ಟ್ ಸ್ಟೇಜ್ ಗೆ ತಲುಪೋದಕ್ಕೆ ಅಂತ ಹೋಗ್ತಿರ್ತಾರೆ. ಅದ್ರ ಜೊತೆನೆ ಇವರು ಈ ರೇಸಿಂಗ್ ಅನ್ನ ತುಂಬಾನೇ ಎಂಜಾಯ್ ಮಾಡ್ತಿರ್ತಾರೆ. ಹೀಗೆ ಇವರು ಸೈಕಲ್ ಅನ್ನ ತುಳಿತಾ ಒಂದು ಕಾಡಿಗೆ ಬಂದು ಎಂಟರ್ ಆಗ್ತಾರೆ. ಎಲ್ಲ ರೀತಿ ಹೋಗೋದ್ ಬೇಡ, ನಾವು ಶಾರ್ಟ್ ಕಟ್ ಅಲ್ಲಿ ಹೋಗೋಣ ಅಂತ ಇವರು ಹೋದಾಗ ಇವರ ಮಧ್ಯೆ ಒಂದು ದೊಡ್ಡ ಬಂಡೆ ಬಂದ್ಬಿಡುತ್ತೆ. ಈಗ ವಾಪಸ್ ಇಂದ ಕೂಡ ಹೋಗೋದಕ್ಕಾಗೋದಿಲ್ಲ. ಆದ್ರಿಂದ ಇವರೆಲ್ಲರೂ ಡಿಸೈಡ್ ಮಾಡ್ತಾರೆ ಇಲ್ಲಿಂದ ಮೇಲೆ ಹತ್ತಿ ಶಾರ್ಟ್ ಕಟ್ ಇಂದನೇ ನಾವು ಹೋಗ್ಬೇಕು ಅಂತ. ಆದ್ರಿಂದ ಸೈಕಲ್ ಗಳನ್ನ ಇವರು ಬೆನ್ನಿಗೆ ಹಾಕೊಂಡು ಮೇಲೆ ಹತ್ತೋದಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಕಷ್ಟಪಟ್ಟು ಮೇಲೆ ಹತ್ತುತ್ತಿರ್ಬೇಕಾದ್ರೆ ಲಿಯೋ ಇನ್ಸ್ಟಾಗ್ರಾಮ್ ಗೆ ಅಂತ ಫೋಟೋಸ್ ಗಳನ್ನ ತಗೋತಿರ್ತಾನೆ. ಹೇಗೋ ಮಾಡಿ ಇವರು ಮೇಲೆ ಬಂದು ತಲುಪ್ತಾರೆ. ಈ ಕಡೆ ಡಾಗಿ ಕೂಡ ಕಾಡ್ನಲ್ಲೆಲ್ಲ ಓಡಾಡ್ತಾ ಮುಂದೆ ಹೋಗ್ತಿರುತ್ತೆ. ನಂತರ ಇವ್ರ 4 ಜನ ಸೈಕಲ್ ಗಳನ್ನ ತಗೊಂಡು ಮುಂದೆ ಬಂದು ನೋಡಿದ್ರೆ ಟ್ರೋಲಿಗಳನ್ನ ಯೂಸ್ ಮಾಡ್ಕೊಂಡು ಕೇಬಲ್ ನ ಸಹಾಯದಿಂದ ಇವರು ಮುಂದಕ್ಕೆ ಹೋಗ್ಬೇಕು. ಸರಿ ಅಂತ ಹೇಳಿ ಮೊದಲು ಚಿಕ್ಕವನ ಸೈಕಲ್ ನ ನೇತಾಕೊಂಡು ಕೇಬಲ್ ನ ಸಹಾಯದಿಂದ ಮತ್ತೊಂದು ಸೈಡ್ ಗೆ ಬಂದು ತಲುಪ್ತಾನೆ. ಇದಾದ್ಮೇಲೆ ಲಿಯೋ ಕೂಡ ಅವನ ಸೈಕಲ್ ನ ತಗೊಂಡು ತುಂಬಾ ಎಂಜಾಯ್ ಮಾಡ್ಕೊಂಡು ಜಾಲಿಯಿಂದ ಮತ್ತೊಂದು ಸೈಡ್ ಗೆ ಬಂದು ತಲುಪ್ತಾನೆ. ನಂತರ ಆಲಿವಿಯಾ ಕೂಡ ಟ್ರಾಲಿನ ಕನೆಕ್ಟ್ ಮಾಡ್ಕೊಂಡು ತುಂಬಾ ಎಂಜಾಯ್ ಮಾಡ್ಕೊಂಡೇ ಹೋಗ್ತಿರ್ತಾಳೆ. ಆದ್ರೆ ಹೋಗ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಇವಳ ಟ್ರಾಲಿ ಕೇಬಲ್ ಗೆ ಸಿಗಾಕೋಬಿಡುತ್ತೆ. ಇದರಿಂದ ಹಿಂದಕ್ಕೂ ಹೋಗೋಕಾಗ್ದೆ ಮುಂದಕ್ಕೂ ಹೋಗೋಕಾಗ್ದೆ ತುಂಬಾನೇ ಕಷ್ಟ ಆಗೋಗುತ್ತೆ. ಆದ್ರಿಂದ ಅವಳನ್ನ ಕಾಪಾಡೋದಕ್ಕೆ ಅಂತ ಮೈಕಲ್ ಕೂಡ ಬರ್ತಾನೆ. ಆದ್ರೆ ಅವಳನ್ನ ಕಾಪಾಡೋದು ಅಷ್ಟೊಂದೇನು ಸುಲಭವಾಗಿರೋದಿಲ್ಲ. ಯಾಕೆಂತಂದ್ರೆ ಇವಳನ್ನ ಬಿಡಿಸ್ಬೇಕು ಅಂತಂದ್ರೆ ಮೊದ್ಲು ಇವಳ ಟ್ರಾಲಿನ ಕೇಬಲ್ ಇಂದ ಹೊರಗಡೆ ತೆಗಿಬೇಕು. ಅದಕ್ಕೆ ಸರಿ ಅಂತ ಹೇಳಿ ಮೈಕಲ್ ಅವಳಿಗೆ ಅವನ ಸೈಕಲ್ ಅನ್ನ ಹಿಡ್ಕೊಳ್ಳೋದಕ್ಕೆ ಹೇಳ್ತಾನೆ. ಇವಳು ಕೂಡ ಹಿಡ್ಕೋತಿದ್ದಂಗೆನೆ ಅವಳ ಟ್ರಾಲಿನ ತೆಗೆದು ಬಿಡ್ತಾನೆ. ಇದರಿಂದ ಅವಳ ಭಾರನು ಕೂಡ ಇವನ ಮೇಲೆನೆ ಬೀಳುತ್ತೆ. ನಂತರ ಇವರಿಬ್ರು ತುಂಬಾ ಕಷ್ಟಪಟ್ಟು ಸೇಫ್ ಆಗಿ ಮತ್ತೊಂದು ಸೈಡ್ ಗೆ ಬಂದು ತಲುಪ್ತಾರೆ. ಈ ಕಡೆ ಕಾಡಿನಲ್ಲಿ ಡಾಗಿ ಕೂಡ ಬರ್ತಿರುತ್ತೆ. ಹೇಗೋ ಮಾಡಿ ಇವರು ಕಾಡಿಂದ 2ನೇ ರೆಸ್ಟ್ ಪಾಯಿಂಟ್ ಹತ್ರ ಬಂದು ತಲುಪ್ತಾರೆ. ಆಕ್ಚುಲಿ ಮೈಕಲ್ ನ ಟೀಮ್ ಇಲ್ಲಿಗೆ 11ನೇ ಪ್ಲೇಸ್ ನಲ್ಲಿ ಬಂದು ತಲುಪಿರ್ತಾರೆ. ಈಗ ಈ ಜಾಗದಲ್ಲಿ ಇವರಿಗೆ ರೆಸ್ಟ್ ಮಾಡೋದಕ್ಕೆ ಅಂತ ಬರೀ 15 ನಿಮಿಷಗಳು ಸಿಗ್ತವೆ ಅಷ್ಟೇ. 15 ನಿಮಿಷ ಕಂಪ್ಲೀಟ್ ಆಗ್ತಿದ್ದಂಗೆನೆ ನೆಕ್ಸ್ಟ್ ಸ್ಟೇಜ್ ಗೆ ರೀಚ್ ಆಗ್ಬೇಕು ಅಂತ ಎಲ್ಲಾ ಟೀಮ್ ನವರು ಹೋಗೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಇವರು ಹೋಗ್ತಾ ಭತ್ತದ ಗದ್ದೆನೆಲ್ಲ ದಾಟಿ ಹೋಗ್ತಿರ್ತಾರೆ. ನಂತರ ರಾತ್ರಿ ಆಗೋಷ್ಟರಲ್ಲಿ ನೆಕ್ಸ್ಟ್ ರೆಸ್ಟ್ ಪಾಯಿಂಟ್ ಹತ್ರ ಬಂದು ತಲುಪಿರ್ತಾರೆ. ಇಲ್ಲಿ ಇವರಿಗೆ ರೆಸ್ಟ್ ಮಾಡೋದಕ್ಕೆ 30 ನಿಮಿಷ ಇರುತ್ತೆ. ಸ್ನಾಕ್ಸ್ ನೆಲ್ಲ ತಿಂದು ಅರ್ಧ ಗಂಟೆ ಮಲ್ಕೊಂಡು ರೆಸ್ಟ್ ಮಾಡ್ತಾರೆ. ನಂತರ 30 ನಿಮಿಷ ಮುಗಿತಿದ್ದಂಗೆನೆ ಮತ್ತೊಂದ್ಸಲ ಇವರ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಇವರು ನೆಕ್ಸ್ಟ್ ಸ್ಟೇಜ್ ಗೆ ರೀಚ್ ಆಗ್ಬೇಕು ಅಂತ ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಮಳೆ ಕೂಡ ಶುರು ಆಗೋಗುತ್ತೆ. ಇಲ್ಲೇ ನಮ್ಗೆ ಡಾಗಿನೂ ಕೂಡ ತೋರಿಸ್ತಾರೆ. ಅಂದ್ರೆ ಡಾಗಿ ಮೈಕಲ್ ಹಾಗೆ ಅವನ ಟೀಮ್ ನವರನ್ನ ಫಾಲೋ ಮಾಡ್ಕೊಂಡು ಬರ್ತಾನೆ ಇದೆ ಅಂತ. ಇಷ್ಟು ದೂರ ನಡೀತಾ ಓಡ್ ಬಂದಿದ್ರಿಂದ ಚಿಕ್ಕುಗೆ ಮಂಡಿ ನೋವು ಶುರು ಆಗೋಗುತ್ತೆ. ಯಾಕೆಂತಂದ್ರೆ ಇವನಿಗೆ ಮೊದ್ಲಿಂದನೂ ಮಂಡಿ ನೋವು ಇರುತ್ತೆ. ಆಗ ಲಿಯೋ ಸುತ್ತಮುತ್ತ ಇರೋದನ್ನ ವಿಡಿಯೋ ಮಾಡ್ಕೋತಿರ್ಬೇಕಾದ್ರೆ ಇದು ಮೈಕಲ್ಗೆ ಸ್ವಲ್ಪನೂ ಕೂಡ ಇಷ್ಟ ಆಗೋದಿಲ್ಲ. ಆದ್ರಿಂದ ಅವನ ಫೋನ್ ಅನ್ನ ಕಿತ್ತು ಎಸೆದ್ ಬಿಡ್ತಾನೆ. ಇದರಿಂದ ಇವರಿಬ್ಬರ ಮಧ್ಯೆ ಜಗಳ ಶುರು ಆಗೋಗುತ್ತೆ. ಯಾಕೀಗ್ ಮಾಡ್ದೆ ಅಂತ. ಆಗ ಡಾಗಿ ಬೊಗಳುತ್ತಾ ಅವರ ಜಗಳನ್ನ ನಿಲ್ಸುತ್ತೆ. ಮೈಕಲ್ ಗಮನಿಸ್ತಾನೆ ಇವನು ಸ್ನಾಕ್ಸ್ ಅನ್ನ ಕೊಟ್ಟಿದ್ನಲ್ಲ ಅದೇ ನಾಯಿ ಇದು ಅಂತ. ಇದರಿಂದ ಇವನಿಗೆ ಶಾಕ್ ಆಗೋಗಿರುತ್ತೆ. ಯಾಕೆಂತಂದ್ರೆ ಈ ಡಾಗಿ ಇವರನ್ನ 3 ದಿನ 300 ಕಿಲೋಮೀಟರ್ ನಿಂದನೂ ಫಾಲೋ ಮಾಡ್ಕೊಂಡು ಬರ್ತಿದೆ. ಸರಿ ಅಂತ ಇವರು ಹೋಗ್ತಿರ್ಬೇಕಾದ್ರೆ ಮೈಕಲ್ ಡಾಗಿನೂ ಕೂಡ ಬರೋದಕ್ಕೆ ಹೇಳ್ತಾನೆ. ಇದರಿಂದ ಡಾಗಿ ಕೂಡ ಇವ್ರ ಜೊತೆ ಹೋಗ್ತಿರ್ಬೇಕಾದ್ರೆ ಇವರೆಲ್ಲರ ಮೇಲೆ ತುಂಬಾನೇ ಪ್ರೀತಿ ತೋರಿಸ್ತಿರುತ್ತೆ. ಈ ಕಡೆ ಹೆಲೆನ್ ಕೂಡ ಮನೇಲಿ ಕುತ್ಕೊಂಡೆ ಟ್ರ್ಯಾಕ್ ಮಾಡ್ತಿರ್ತಾಳೆ ಮೈಕಲ್ ಹಾಗೆ ಅವನ ಟೀಮ್ ನವರು ಎಲ್ಲಿ ಹೋಗ್ತಿದ್ದಾರೆ ಅಂತ. ಹೀಗೆ ಮೈಕಲ್ ನ ಟೀಮ್ ನಡೀತಾ ಒಂದು ಹಳ್ಳಿಗೆ ಬಂದಾಗ ಅಲ್ಲಿರುವಂತ ನಾಯಿಗಳು ಡಾಗಿನ ನೋಡಿ ಬೊಗಳುತ್ತಿರ್ತವೆ. ಆದ್ರೆ ಡಾಗಿ ಮಾತ್ರ ಯಾವ್ದಕ್ಕೂ ಕೂಡ ತಲೆ ಕೆಡ್ಸ್ಕೊಳ್ದೆ ರಾಜಾರೋಷವಾಗಿ ಬರ್ತಿರುತ್ತೆ. ಹೀಗೆ ಇವರು ಕಾಡ್ನ ಒಳಗಡೆ ಎಂಟರ್ ಆಗ್ತಿದ್ದಂಗೆನೆ ಮತ್ತೊಂದ್ಸಲ ಶಾರ್ಟ್ ಕಟ್ ನಲ್ಲಿ ಹೋಗೋದಕ್ಕೆ ಶುರು
ಮಾಡ್ತಾರೆ. ಆದ್ರೆ ಈ ಶಾರ್ಟ್ ಕಟ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಯಾವ ದಾರಿಲಿ ಹೋಗೋದು ಅಂತ ಅರ್ಥ ಆಗದೆ ಲಿಯೋ ಮತ್ತೊಂದ್ಸಲ ಜಗಳ ಮಾಡಿ ಮುಂದೆ ಸಿಕ್ತಂತ ದಾರಿಲಿ ಹೋಗ್ತಿರ್ತಾನೆ. ಆದ್ರೆ ಡಾಗಿ ಮಾತ್ರ ಇವನನ್ನ ಅಲ್ಲಿಂದ ಮುಂದೆ ಹೋಗೋದಕ್ಕೆ ಬಿಡೋದೇ ಇಲ್ಲ. ಜೋರಾಗಿ ಬೊಗಳೋದಕ್ಕೆ ಶುರು ಮಾಡ್ಕೊಬಿಡುತ್ತೆ. ಇದು ಯಾಕೆ ಈ ರೀತಿ ಮಾಡ್ತಿದೆ ಅಂತ ಇವ್ರಿಗಂತೂ ಅರ್ಥನೇ ಆಗ್ತಿರೋದಿಲ್ಲ. ನಂತರ ಸ್ವಲ್ಪ ಮುಂದೆ ಬಂದು ನೋಡ್ದಾಗ್ಲೇ ಅವರಿಗೆ ಗೊತ್ತಾಗೋದು ಮುಂದೆ ಒಂದು ದೊಡ್ಡ ಹಳ್ಳ ಇದೆ ಅಂತ. ಅಂದ್ರೆ ಡಾಗಿ ಲಿಯೋ ಪ್ರಾಣನ ಕಾಪಾಡ್ತು ಅಂತ. ಇದರಿಂದ ಮೈಕಲ್ ತುಂಬಾ ಖುಷಿಯಾಗಿ ಡಾಗಿಗೆ ಥ್ಯಾಂಕ್ಸ್ ಹೇಳ್ತಾನೆ. ಆದ್ರೆ ಇಲ್ಲಿ ಹಳ್ಳ ಇದೆ ಅನ್ನೋದು ಡಾಗಿಗೆ ಹೇಗ್ ಗೊತ್ತಾಯ್ತು ಅಂತ ಇವರಿಗೆ ಅರ್ಥನೇ ಆಗೋದಿಲ್ಲ. ನಂತರ ಬೆಳಕಾಗೋಷ್ಟ್ರಲ್ಲಿ ನದಿ ತರ ಇರುವಂತ ಜಾಗಕ್ಕೆ ಬಂದು ತಲುಪ್ತಾರೆ. ಹೀಗೆ ಇವರು ಈ ಜಾಗದಲ್ಲಿ ರೆಸ್ಟ್ ಮಾಡ್ತಿರ್ಬೇಕಾದ್ರೆ ಒಂದು ವಿಷಯ ಮಾತ್ರ ಇವರಿಗೆ ಗೊತ್ತಾಗೋದಿಲ್ಲ. ಇವರೆಲ್ಲರೂ ಈ ಜಾಗಕ್ಕೆ ಬರೋದಕ್ಕೆ ಸೈಕಲ್ ಗಳನ್ನ ಯೂಸ್ ಮಾಡಿದ್ರು, ಹಾಗೆ ಕೇಬಲ್ ಗಳ ಸಹಾಯದಿಂದಾನು ಕೂಡ ಬಂದ್ರು. ಆದ್ರೆ ಡಾಗಿ ಅದ್ಯಾವ್ದು ಯೂಸ್ ಮಾಡದೆ ನಮ್ಗಿಂತ ಮುಂಚೆ ಹೇಗ್ ಬಂದು ತಲುಪ್ತು ಅಂತ. ಅಂದ್ರೆ ಡಾಗಿಗೆ ಯಾವ್ದಾದ್ರು ಶಾರ್ಟ್ ಕಟ್ ಗೊತ್ತಿರಬಹುದು ಅಂತ ಇವರು ಅನ್ಕೋತಾರೆ. ನಂತರ ನೋಡಿದ್ರೆ ಡಾಗಿ ಅಲ್ಲಿಂದ ಬೇರೆ ಕಡೆಗೆ ಹೋಗ್ತಿರುತ್ತೆ. ಸರಿ ಅಂತ ಇವರು ಕೂಡ ಹೋಗ್ತಿರ್ತಾರೆ. ಆದ್ರೆ ಮೈಕಲ್ಗೆ ಮಾತ್ರ ತುಂಬಾನೇ ಬೇಜಾರಾಗ್ತಿರುತ್ತೆ. ಯಾಕೆ ಡಾಗಿ ಇದ್ದಕ್ಕಿದ್ದಂಗೆ ಹೊರಟೋಗ್ತಿದೆ ಅಂತ. ಹೀಗೆ ಇವನು ಬೇಜಾರ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನೋಡ್ತಾನೆ ಡಾಗಿ ಮತ್ತೊಂದ್ಸಲ ಇವ್ರ ಜೊತೆನೆ ಬರ್ತಿರುತ್ತೆ. ಇದರಿಂದ ಇವನಿಗಂತೂ ತುಂಬಾನೇ ಸಂತೋಷ ಆಗೋಗುತ್ತೆ. ಯಾಕೆಂತಂದ್ರೆ ಡಾಗಿ ಟಾಯ್ಲೆಟ್ ಗೆ ಹೋಗಿತ್ತು. ಹೀಗೆ ಇವರು ನೀರಿನಲ್ಲಿ ಹೋಗ್ತಿರ್ಬೇಕಾದ್ರೆ ಡಾಗಿ ಕೂಡ ಅದೇ ರೀತಿ ಇವ್ರ ಜೊತೆಲಿ ಹೋಗ್ತಿರುತ್ತೆ. ನಡಿತಾ ಒಂದು ಬೆಟ್ಟದ ಹತ್ರ ಬಂದು ತಲುಪ್ತಿದ್ದಂಗೆನೆ ಲಿಯೋಗೆ ವಾಮಿಟ್ ಆಗೋಗುತ್ತೆ. ಯಾಕೆಂತಂದ್ರೆ 4 ದಿನದಿಂದನೂ ಕಂಟಿನ್ಯೂಸ್ ಆಗಿ ನಡೀತಿದ್ದಾರೆ, ಓಡ್ತಿದಾರಲ್ಲ ಅದಕ್ಕೆ. ಆದ್ರಿಂದ ಇವರೆಲ್ಲರೂ ಇಲ್ಲೇ ಸ್ವಲ್ಪ ರೆಸ್ಟ್ ಮಾಡ್ತಿರ್ತಾರೆ. ನಂತರ ಮೈಕಲ್ ಡಾಗಿಗೆ ಊಟನ ಕೊಡೋದಕ್ಕೆ ಹೋದಾಗ ಹೇಳ್ತಿರ್ತಾನೆ, ನೀವೆಲ್ಲರೂ ನೋಡಿದ್ರಲ್ಲ ಈ ನಾಯಿ ಎಷ್ಟೊತ್ವರೆಗೂ ನಮ್ ಜೊತೆನೆ ಇತ್ತು. ಆದ್ರೆ ಒಂದು ಸಲಿನೂ ಕೂಡ ಊಟಕ್ಕೋಸ್ಕರ ಬೇಡ್ಕೊಂಡಿಲ್ಲ. ನಾವು ಕೊಟ್ಮೇಲೆ ಊಟನ ಒಳ್ಳೆ ರಾಜನ್ ತರ ತಿಂತಿದೆ. ಆದ್ರಿಂದ ಈ ನಾಯಿಗೆ ನಾನು ಆರ್ಥರ್ ದ ಕಿಂಗ್ ಅಂತ ಹೆಸರಿಡ್ತೀನಿ ಅಂತ ಹೇಳಿ ಹೆಸರನ್ನ ಇಡ್ತಾನೆ. ನಂತರ ಇವರೆಲ್ಲರೂ ಇಲ್ಲಿಂದ ಹೋಗೋದಕ್ಕೆ ರೆಡಿ ಮಾಡ್ಕೊಳ್ತಿರ್ಬೇಕಾದ್ರೆ ನೀನ್ ನನ್ ಪ್ರಾಣನ ಕಾಪಾಡಿದ್ಯಾ ಅಂತ ಹೇಳಿ ಲಿಯೋನು ಕೂಡ ಆರ್ಥರ್ಗೆ ಊಟ ತಿನ್ನಿಸ್ತಾನೆ. ನಂತರ ಮತ್ತೊಂದ್ಸಲ ಇವರ ಜರ್ನಿಯನ್ನ ಇವರು ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಇವರು ಓಡ್ತಾ ಬರ್ತಿರ್ಬೇಕಾದ್ರೆ ಬರೀ ಆರ್ಥರ್ನ ಬಗ್ಗೆನೆ ಮಾತಾಡ್ಕೊಂಡು ಬರ್ತಿರ್ತಾರೆ. ಇಷ್ಟೊತ್ತಿಗೆ ಲಿಯೋ ಆರೋಗ್ಯನು ಕೂಡ ನಿಧಾನವಾಗಿ ಹದ್ಗೆಡ್ತಾ ಹೋಗ್ತಿರುತ್ತೆ. ನಂತರ ಬೋಟ್ ಗಳಿರುವಂತ ಜಾಗಕ್ಕೆ ಬಂದು ಇವರು ತಲುಪ್ತಾರೆ. ಆಗ ಮೈಕಲ್ ನೋಡ್ತಾನೆ ಆರ್ಥರ್ಗೂ ಕೂಡ ಗಾಯ ಆಗೋಗಿರುತ್ತೆ. ಇದಕ್ಕೆ ಗಾಯ ಹೇಗಾಯ್ತು ಅಂತ ಇವನಿಗೆ ಅರ್ಥನೇ ಆಗ್ತಿರೋದಿಲ್ಲ. ನಂತರ ಹೇಗೋ ಮಾಡಿ ಒಂದು ಬೋಟ್ ಇವರಿಗೆ ಸಿಗುತ್ತೆ. ಆ ಬೋಟ್ ನವರು ದುಡ್ಡನ್ನ ಇಸ್ಕೊಳ್ದೆ ಇವರಿಗೆ ಸಹಾಯ ಮಾಡೋದಕ್ಕೆ ರೆಡಿ ಆಗಿರ್ತಾರೆ. ಯಾಕೆಂದ್ರೆ ಇವರು ಗೇಮ್ ನಲ್ಲಿ ಇದಾರೆ, ಲಿಯೋ ಹೆಲ್ತ್ ಸರಿಲ್ಲ ಅಂತ ಇವರಿಗೆ ಗೊತ್ತಿರುತ್ತೆ. ಹೀಗೆ ಬೋಟ್ ಹೋಗ್ತಿರ್ಬೇಕಾದ್ರೆ ಆರ್ಥರ್ ಸುತ್ತಮುತ್ತ ನೋಡ್ತಾ ತುಂಬಾನೇ ಎಂಜಾಯ್ ಮಾಡ್ತಿರುತ್ತೆ. ಹಾಗೆ ಮನ್ಸಿನಲ್ಲಿ ತುಂಬಾ ನೋವುಗಳನ್ನು ಕೂಡ ಇಟ್ಕೊಂಡಿರುತ್ತೆ. ಆದ್ರೆ ಮೈಕಲ್ ಹಾಗೆ ಅವನ ಟೀಮ್ ನವರಿಗೆ ಒಂದು ಸಣ್ಣ ಸುಳಿವು ಕೂಡ ಇರೋದಿಲ್ಲ ಆರ್ಥರ್ ನ ಜೀವನದಲ್ಲಿ ಏನೇನೆಲ್ಲ ಆಗಿದೆ ಅಂತ. ಇವರು ದಡಕ್ಕೆ ಬರ್ತಿದ್ದಂಗೆನೆ ಅಲ್ಲಿಂದ ನೆಕ್ಸ್ಟ್ ರೆಸ್ಟ್ ಪಾಯಿಂಟ್ ಹತ್ರ ಬಂದು ತಲುಪ್ತಾರೆ. ಆಗ ಅಲ್ಲಿದ್ದಂತ ಒಬ್ರು ನರ್ಸ್ ಇಂದ ನಮ್ಗೆ ಗೊತ್ತಾಗುತ್ತೆ ಮೈಕಲ್ ಹಾಗೆ ಅವನ ಟೀಮ್ ನವರೇ ಈ ಜಾಗಕ್ಕೆ ಫಸ್ಟ್ ಬಂದಿರೋದು ಅಂತ. ಇದರಿಂದ ಇವರೆಲ್ಲರಿಗೂ ತುಂಬಾನೇ ಸಂತೋಷ ಆಗೋಗುತ್ತೆ, ನಾವು ನಮ್ಮ ಗುರಿನ ತಲುಪ್ತಿದೀವಿ ಅಂತ. ಆದ್ರೆ ಇಷ್ಟೊತ್ತಿಗೆ ಮೈಕಲ್ ಡಿಸೈಡ್ ಮಾಡ್ಬಿಟ್ಟಿರ್ತಾನೆ ಲಿಯೋಗೆ ಆರೋಗ್ಯ ಸರಿ ಇಲ್ದೇ ಇರೋದ್ರಿಂದ ಇವನನ್ನ ಇಲ್ಲೇ ಬಿಟ್ಟು ಮಿಕ್ಕ ನಾವು ರೇಸ್ ಅನ್ನ ಫಿನಿಶ್ ಮಾಡ್ಬೇಕು ಅಂತ. ಈಗ ಇವರೆಲ್ಲರೂ ಈ ಜಾಗಕ್ಕೆ ಫಸ್ಟ್ ಬಂದಿರೋದ್ರಿಂದ ರೆಸ್ಟ್ ಮಾಡೋದಕ್ಕೆ 4 ಗಂಟೆಗಳು ಎಕ್ಸ್ಟ್ರಾ ಸಿಗ್ತವೆ. ಆದ್ರೆ ಇವ್ರು ಮಾತ್ರ ಸ್ವಲ್ಪ ಹೊತ್ತು ಮಾತ್ರ ನಾವು ರೆಸ್ಟ್ ಮಾಡಿ ಇಲ್ಲಿಂದ ಬೇಗ ಹೋಗ್ಬೇಕು ಅಂತ ಅನ್ಕೋತಾರೆ. ಯಾಕೆಂತಂದ್ರೆ ಬೇಗ ಹೊರಟ್ರೆ ಎಲ್ಲರಿಗಿಂತ ಮೊದಲು ರೇಸ್ ಅನ್ನ ಫಿನಿಶ್ ಮಾಡಬಹುದು ಅಂತ. ಲಿಯೋನು ಕೂಡ ತುಂಬಾ ಬೇಜಾರ್ ಮಾಡ್ಕೋತಿರ್ತಾನೆ, ನನ್ ಕೈಲಿ ಮುಂದಕ್ಕೆ ಹೋಗೋದಕ್ ಆಗ್ತಿಲ್ವಲ್ಲ ಅಂತ. ನಂತರ ಮೈಕಲ್ ಆರ್ಥರ್ನ ಗಾಯನ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಒಲಿವಿಯಾ ಬಂದು ಹೇಳ್ತಾಳೆ, ನನ್ನ ತಂದೆ ಕ್ಯಾನ್ಸರ್ ಇಂದ ಸಾಯ್ತಿದ್ದಾರೆ, ಅವರು ಹೇಳಿದ್ರು ಅಂತಾನೆ ನಾನು ಇಲ್ಲಿಗೆ ಬಂದಿದ್ದು. ಅದನ್ನ ಬಿಟ್ಟು ಈ ಗೇಮ್ ಅನ್ನ ಆಡೋದಕ್ಕೆ ನನ್ಗೇನಷ್ಟು ಇಷ್ಟ ಇರ್ಲಿಲ್ಲ ಅಂತ. ಸರಿ ಅಂತ ಇವನು ಕೂಡ ಅವಳಿಗೆ ಸಮಾಧಾನ ಮಾಡ್ತಾನೆ. ಅದೇ ಸಮಯಕ್ಕೆ ಚಿಕ್ಕ ಅಲ್ಲಿಗೆ ಬಂದು ಇವನನ್ನ ಕೇಳ್ತಾನೆ, 3 ವರ್ಷದ ಹಿಂದೆ ರೇಸ್ ಅನ್ನ ಸೋತ್ಮೇಲೆ ಯಾಕೆ ನೀನು ಮತ್ತೆ ರೇಸ್ ಅನ್ನ ಮಾಡ್ಲಿಲ್ಲ ಅಂತ. ಆಗ ಮೈಕಲ್ ಹೇಳ್ತಾನೆ, ನನಗೆ ರೇಸ್ ಮಾಡೋದಕ್ಕೆ ಇಷ್ಟ ಇತ್ತು, ಆದ್ರೆ ಲಿಯೋ ನಾವು ಸೋತಿದ್ದನ್ನ ಫೋಟೋ ತೆಗೆದು ಇನ್ಸ್ಟಾಗ್ರಾಮ್ ನಲ್ಲಿ ಹಾಕ್ಬಿಟ್ಟಿದ್ದ. ಅದನ್ನ ನೋಡಿ ಯಾರು ಕೂಡ ನಮ್ಗೆ ಸ್ಪಾನ್ಸರ್ ಮಾಡೋದಕ್ಕೆ ಮುಂದೆ ಬರ್ಲಿಲ್ಲ. ಈಗ ಹೇಗೋ ಮಾಡಿ ಒಬ್ರು ಸ್ಪಾನ್ಸರ್ ಅನ್ನ ಹುಡುಕಿದೀನಿ, ಅವರು ಕೂಡ ಫುಲ್ ದುಡ್ಡನ್ನ ನಮ್ಗೆ ಕೊಟ್ಟಿಲ್ಲ. ಅದಕ್ಕೆ ಶಾರ್ಟೇಜ್ ಆದಂತ ದುಡ್ಡನ್ನ ನನ್ನ ಹೆಂಡತಿ ಸೇವಿಂಗ್ಸ್ ಮಾಡಿರುವಂತ ದುಡ್ಡನ್ನ ನನ್ಗೆ ಕೊಟ್ಲು. ಅದ್ರಿಂದಾನೇ ನಾವೆಲ್ಲರೂ ಈಗ ರೇಸ್ ಅನ್ನ ಮಾಡ್ತಿರೋದು. ಇದು ನನ್ನ ಕೊನೆಯ ಚಾನ್ಸ್. ಇವಾಗ ರೇಸ್ ಮಾಡಿಲ್ಲ ಅಂತಂದ್ರೆ ಮುಂದೆ ಯಾವತ್ತು ಕೂಡ ರೇಸ್ ಮಾಡೋದಕ್ ಆಗೋದಿಲ್ಲ ಅಂತ. ಆದ್ರಿಂದ ಚಿಕ್ಕ ಕೂಡ ಇವನಿಗೆ ಒಳ್ಳೆ ಮಾತನ್ನ ಹೇಳಿ ಸಮಾಧಾನ ಮಾಡ್ತಾನೆ. ನಂತರ ಮೈಕಲ್ ಆರ್ಥರ್ಗೆ ಊಟನ ಕೊಟ್ಟು ಇವರೆಲ್ಲರೂ ಹೋಗೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ಲಿಯೋ ಅಲ್ಲಿಗೆ ಬರ್ತಾನೆ. ಇವನ ಆರೋಗ್ಯ ಸಂಪೂರ್ಣವಾಗಿ ಸರಿ ಹೋಗಿರುತ್ತೆ. ನಾನು ಕೂಡ ನಿಮ್ ಜೊತೆ ಬರ್ತೀನಿ ಅಂತ ಹೇಳಿದಾಗ ಎಲ್ರಿಗೂ ಕೂಡ ತುಂಬಾನೇ ಸಂತೋಷ ಆಗುತ್ತೆ. ಅದೇ ಸಮಯಕ್ಕೆ ಇವರ ಆಪೋನೆಂಟ್ ಟೀಮ್ ನ ಲೀಡರ್ ಆಗಿರುವಂತ ಡೆಕರ್ ಬಂದು ಹೇಳ್ತಾನೆ, ಜಾಸ್ತಿ ಯೋಚನೆ ಮಾಡ್ಬೇಡಿ, ಈ ಗೇಮ್ ಅನ್ನ ನಾವೇ ಗೆಲ್ಲೋದು ಅಂತ. ಆದ್ರೆ ಇವ್ರು ಮಾತ್ರ ಅದ್ರ ಬಗ್ಗೆ ಅಷ್ಟೇನು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಈಗ ಇವರು ಗೇಮ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಬರೀ 14 ಗಂಟೆಗಳು ಇದಾವೆ ಅಷ್ಟೇ. ಆದ್ರಿಂದ ಇವರು ಈ ರೇಸ್ ಅನ್ನ ಫಿನಿಶ್ ಮಾಡೋದಕ್ಕೆ ಮತ್ತೊಂದ್ಸಲ ಇವರ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ಹೆಲೆನ್ ಮನೇಲಿ ಇರ್ಬೇಕಾದ್ರೆ ನೋಡ್ತಾಳೆ ಯಾರೋ ಮೈಕಲ್ ಹಾಗೆ ಆರ್ಥರ್ನ ಫೋಟೋನ ತೆಗೆದು ಇಂಟರ್ನೆಟ್ ಅಲ್ಲಿ ಹಾಕಿರ್ತಾರೆ. ಇದರಿಂದ ಇವಳಿಗೆ ತುಂಬಾನೇ ಸಂತೋಷ ಆಗುತ್ತೆ. ಅಂದ್ರೆ ಮೈಕಲ್ ಹಾಗೆ ಆರ್ಥರ್ ತುಂಬಾನೇ ಫೇಮಸ್ ಆಗ್ತಿದ್ದಾರೆ ಅಂತ. ಈಗ ಇವರೆಲ್ಲರೂ ಗೇಮ್ ನ ಕೊನೆಯ ಸ್ಟೇಜ್ ನಲ್ಲಿ ಇರ್ತಾರೆ. ಹೀಗೆ ಇವರು ಅಲ್ಲಿಂದ ಓಡ್ತಾ ರಾಫ್ಟಿಂಗ್ ಮಾಡೋದಕ್ಕೆ ಬೋಟ್ ಗಳಿರುವಂತ ಜಾಗಕ್ಕೆ ಬಂದು
ತಲುಪ್ತಾರೆ. ಆಗ ರಾಫ್ಟ್ ಗಳ ಇನ್ಚಾರ್ಜ್ ಬಂದು ಇವರಿಗೆ ಹೇಳ್ತಾನೆ, ಒಂದು ರಾಫ್ಟ್ ನಲ್ಲಿ ಅಂದ್ರೆ ಒಂದು ಬೋಟ್ ನಲ್ಲಿ ಇಬ್ರು ಮಾತ್ರ ಕುತ್ಕೊಳ್ಳೋದಕ್ಕಾಗೋದು. ನೀವೇನಾದ್ರೂ ಡಾಗ್ ನ ಜೊತೆಲೆ ಕರ್ಕೊಂಡು ಹೋಗ್ತೀರಾ ಅಂತಂದ್ರೆ ಅದ್ರ ಪ್ರಾಣಕ್ಕೆ ಏನಾದ್ರೂ ಅಪಾಯ ಆಗ್ಬೋದು ಅಂತ. ಈಗ ಆರ್ಥರ್ನ ಇಲ್ಲೇ ಬಿಟ್ಟು ಹೋಗೋದನ್ನ ಬಿಟ್ಟು ಮೈಕಲ್ ಹತ್ರ ಬೇರೆ ಯಾವುದೇ ದಾರಿ ಇರೋದಿಲ್ಲ. ಆದ್ರಿಂದ ಇವರೆಲ್ಲರೂ ಡಿಸೈಡ್ ಮಾಡ್ತಾರೆ ಆರ್ಥರ್ನ ಇಲ್ಲೇ ಬಿಟ್ಟು ಹೋಗಿ ಆಮೇಲೆ ಬಂದು ಕರ್ಕೊಂಡು ಹೋಗೋಣ ಅಂತ. ಅದಕ್ಕೆ ಇವನು ಆರ್ಥರ್ಗೆ ಅರ್ಥ ಮಾಡಿಸ್ತಿರ್ತಾನೆ, ಆರ್ಥರ್ ನನ್ನ ಹತ್ರ ಈಗ ಬೇರೆ ದಾರಿ ಇಲ್ಲ, ಪ್ಲೀಸ್ ನೀನ್ ಇಲ್ಲೇ ಇರು, ಆಮೇಲಿಂದ ಬಂದು ಕರ್ಕೊಂಡು ಹೋಗ್ತೀನಿ ಅಂತ. ಈಗಂತ ಹೇಳಿ ಇವರು ರಾಫ್ಟಿಂಗ್ ನಲ್ಲಿ ಅಲ್ಲಿಂದ ಮುಂದೆ ಹೋಗ್ತಿರ್ಬೇಕಾದ್ರೆ ಆರ್ಥರ್ಗಂತೂ ಇದು ಸ್ವಲ್ಪನೂ ಕೂಡ ಇಷ್ಟ ಆಗ್ತಿರೋದಿಲ್ಲ. ಯಾಕೆಂತಂದ್ರೆ ಇದಕ್ಕೆ ಮೈಕಲ್ ನ ಬಿಟ್ಟು ಇರೋದಕ್ಕಾಗೋದಿಲ್ಲ. ಈ ಕಡೆ ಮೈಕಲ್ ಹಾಗೆ ಅವನ ಟೀಮ್ ನವರೆಲ್ಲ ಬೇರೆ ಟೀಮ್ ಗಳ ಜೊತೆ ಕಾಂಪೀಟ್ ಮಾಡ್ತಿರ್ತಾರೆ, ಹೇಗಾದ್ರೂ ಮಾಡಿ ನಾವೇ ಫಸ್ಟ್ ಪ್ಲೇಸ್ ಬರ್ಬೇಕು ಅಂತ. ಹೀಗೆ ಇವರೆಲ್ಲರೂ ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ನಮ್ಗೆ ತೋರಿಸ್ತಾರೆ ಆರ್ಥರ್ ಹೇಗೋ ಮಾಡಿ ಮತ್ತೊಂದು ದಾರಿಯಿಂದ ಇವರನ್ನ ಹುಡ್ಕೊಂಡು ಇವ್ರ ಹತ್ರನೇ ಬಂದ್ಬಿಟ್ಟಿರುತ್ತೆ. ಆದ್ರೆ ಮೈಕಲ್ ಮಾತ್ರ ಆರ್ಥರ್ಗೋಸ್ಕರ ರಾಫ್ಟಿಂಗ್ ಅನ್ನ ನಿಲ್ಸೋದಕ್ಕಾಗೋದಿಲ್ಲ. ಯಾಕಂದ್ರೆ ಒಂದ್ಸಲ ಇವರು ನಿಲ್ಸ್ಬಿಟ್ರೆ ಈ ಗೇಮ್ ಅನ್ನ ಗೆಲ್ಲೋದಕ್ಕಾಗೋದಿಲ್ಲ. ಆದ್ರೆ ಆರ್ಥರ್ ಮಾತ್ರ ಮೈಕಲ್ ನ ಬಿಟ್ಟಿರೋದಕ್ಕಾಗದೆ ನೀರಿನ ಒಳಗಡೆ ಹಾರಿ ಸ್ವಿಮ್ ಮಾಡ್ತಾ ಮೈಕಲ್ ಹತ್ರ ಹೋಗೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಮೈಕಲ್ಗೆ ಇದನ್ನು ನೋಡಿ ತಡ್ಕೊಳ್ಳೋದಕ್ಕಾಗೋದಿಲ್ಲ, ಇವನ ಮನ್ಸು ಕರಗೋಗುತ್ತೆ. ಆದ್ರಿಂದ ರಾಫ್ಟಿಂಗ್ ಅನ್ನ ಸ್ಟಾಪ್ ಮಾಡು ಅಂತ ಲಿಯೋಗೆ ಹೇಳ್ತಾನೆ. ಯಾಕೆಂತಂದ್ರೆ ಇವರು ಆರ್ಥರ್ನ ಈ ರೀತಿ ನೀರಿನ ಒಳಗಡೆ ಬಿಟ್ಟು ಹೋಗೋದಕ್ಕಾಗೋದಿಲ್ಲ. ಆದ್ರಿಂದ ಲಿಯೋ ಕೂಡ ಚಿಕ್ ಹಾಗೆ ಒಲಿವಿಯಾ ಮುಂದೆ ಹೋಗ್ತಿದ್ದಾರೆ ಅಂತ ಮೈಕಲ್ ನ ಜೊತೆ ಸೇರಿ ಆರ್ಥರ್ನ ಕಾಪಾಡೋದಕ್ಕೆ ಅಂತ ಹೋಗ್ತಾನೆ. ಆರ್ಥರ್ ಕೂಡ ತುಂಬಾ ಕಷ್ಟಪಟ್ಟು ಸ್ವಿಮ್ ಮಾಡ್ತಾ ಮೈಕಲ್ ಹತ್ರ ಹೋಗ್ತಿರುತ್ತೆ. ಆದ್ರೆ ಇದು ಹೋಗ್ತಿರ್ಬೇಕಾದ್ರೆ ಮುಳುಗೋಗೋದಕ್ಕೆ ಶುರುವಾಗುತ್ತೆ. ಅದೇ ಸಮಯಕ್ಕೆ ಮೈಕಲ್ ಅಲ್ಲಿಗೆ ಬಂದು ಆರ್ಥರ್ನ ಕಾಪಾಡ್ತಾನೆ. ಇದರಿಂದ ಇವರು ಖುಷಿ ಪಡ್ತಿರ್ಬೇಕಾದ್ರೇನೆ ನೋಡ್ತಾರೆ ಒಲಿವಿಯಾ ಹಾಗೆ ಚಿಕ್ ಕೂಡ ಇವರನ್ನ ಹುಡ್ಕೊಂಡು ಬಂದ್ಬಿಟ್ಟಿರ್ತಾರೆ. ಆದ್ರೆ ಇದರಿಂದ ಯಾರು ಕೂಡ ಬೇಜಾರ್ ಮಾಡ್ಕೊಂಡಿರೋದಿಲ್ಲ. ಯಾಕೆಂತಂದ್ರೆ ಗೇಮ್ ಗಿಂತ ಇವರಿಗೆ ಆರ್ಥರ್ನ ಪ್ರಾಣ ಮುಖ್ಯ ಆಗಿರುತ್ತೆ. ಅಷ್ಟೊತ್ತಿಗೆ ಬೇರೆ ಟೀಮ್ ನವರೆಲ್ಲ ತುಂಬಾ ಮುಂದೆ ಹೊಟ್ಟೋಗಿರ್ತಾರೆ. ಆದ್ರಿಂದ ನಾವು 5ನೇ ಪ್ಲೇಸ್ ಅಲ್ಲಾದ್ರೂ ಬರ್ಲೇಬೇಕು ಅಂತ ಇವರು ಮತ್ತೊಂದ್ಸಲ ರಾಫ್ಟಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ಹೆಲೆನ್ ನೋಡ್ತಾಳೆ, ಯಾವುದೇ ಸೋಷಿಯಲ್ ಮೀಡಿಯಾ ನೋಡಿದ್ರು ಅದರಲ್ಲಿ ಮೈಕಲ್ ಹಾಗೆ ಆರ್ಥರ್ನ ಫೋಟೋಸ್ ಗಳೇ ಕಾಣಿಸ್ತಿರ್ತವೆ. ಅಂದ್ರೆ ಇಷ್ಟೊತ್ತಿಗೆ ಮೈಕಲ್ ಹಾಗೆ ಆರ್ಥರ್ನ ಕತೆ ತುಂಬಾನೇ ಫೇಮಸ್ ಆಗೋಗಿರುತ್ತೆ. ಹೀಗೆ ಇವರು ರಾಫ್ಟಿಂಗ್ ಅನ್ನ ಮಾಡ್ತಾ ಫಿನಿಶ್ ಲೈನ್ ಹತ್ರ ಬಂದಾಗ ಗೊತ್ತಾಗೋಗುತ್ತೆ ಡೆಕ್ಕರ್ ಹಾಗೆ ಅವನ ಟೀಮ್ ನವರು ಫಸ್ಟ್ ಪ್ಲೇಸ್ ನಲ್ಲಿ ಹೋಗಿ ಈ ಗೇಮ್ ಅನ್ನ ಗೆದ್ದಿದ್ದಾರೆ ಅಂತ. ಆದ್ರೂ ಕೂಡ ಇವರು ಬಿಡದೆ ಆರ್ಥರ್ನ ಕರ್ಕೊಂಡು ಮುಂದೆ ಬರ್ತಿರ್ತಾರೆ. ಯಾವಾಗ ಇವರು ಫಿನಿಶ್ ಲೈನ್ ಅನ್ನ ಕ್ರಾಸ್ ಮಾಡ್ತಾರೋ ಆಗ್ಲೇ ನಮ್ಗೆ ಗೊತ್ತಾಗೋದು ಮೈಕಲ್ ಹಾಗೆ ಅವನ ಟೀಮ್ ನವರು 2ನೇ ಪ್ಲೇಸ್ ನಲ್ಲಿ ಬಂದು ವಿನ್ ಆಗಿದ್ದಾರೆ ಅಂತ. ಇದರಿಂದ ಇವರೆಲ್ಲರಿಗೂ ತುಂಬಾನೇ ಸಂತೋಷ ಆಗುತ್ತೆ. ಯಾಕೆಂದ್ರೆ ಇವರು ಅನ್ಕೊಂಡಿದ್ದು 5ನೇ ಪ್ಲೇಸ್ ನಲ್ಲಿ ಆದ್ರೂ ಬರ್ಲೇಬೇಕು ಅಂತ. ಆದ್ರೆ 2nd ಪ್ಲೇಸ್ ನಲ್ಲಿ ಬಂದಿರ್ತಾರೆ. ಇದರಿಂದ ಮೈಕಲ್ಗೆ ತುಂಬಾ ಸಂತೋಷ ಆಗಿ ಆರ್ಥರ್ಗೆ ಪ್ರೀತಿ ತೋರಿಸ್ತಾನೆ. ಇದೇ ಖುಷಿಲಿ ಇವರೆಲ್ಲ ಒಂದು ಫೋಟೋನು ಕೂಡ ತಗೋತಾರೆ. ಆಗ ಮೈಕಲ್ ನೋಡ್ತಾನೆ ಆರ್ಥರ್ ತುಂಬಾ ಸುಸ್ತಾಗಿ ಕೆಳಗಡೆ ಬಿದ್ದೋಗುತ್ತೆ. ಒಂದ್ ರೀತಿ ಇದಕ್ಕೆ ಪ್ರಜ್ಞೆ ತಪ್ಪಿರುತ್ತೆ. ಆದ್ರಿಂದ ಇವನು ಆರ್ಥರ್ನ ಕರ್ಕೊಂಡು ಡಾಕ್ಟರ್ ಹತ್ರ ಬಂದಾಗ ಹೇಳ್ತಾರೆ ಆರ್ಥರ್ಗೆ ಯಾರೋ ಚೆನ್ನಾಗಿ ಹೊಡೆದಿದ್ದಾರೆ. ನನಗನ್ಸೋ ಪ್ರಕಾರ ರೋಡ್ ಅಲ್ಲಿ ಹೋಗೋರು ಬರೋರು ಇದಕ್ಕೆ ಹೊಡೆದಿರ್ಬೋದು. ಇದರಿಂದ ಇದಕ್ಕೆ ಗಾಯ ಆಗಿ ಇನ್ಫೆಕ್ಷನ್ ಆಗಿದೆ. ಇದರ ಗಾಯದಲ್ಲಿ ಹುಳಗಳು ಸೇರ್ಕೊಂಡು ಬಾಡಿನೆಲ್ಲ ತಿಂತಿವೆ. ಆಕ್ಚುಲಿ ಇನ್ನ ಸ್ವಲ್ಪ ದಿನಗಳು ಅಷ್ಟೇ ಆರ್ಥರ್ ಬದುಕಿರೋದು ಅಂತ. ಆಕ್ಚುಲಿ ಆರ್ಥರ್ನ ಕಂಡೀಷನ್ ತುಂಬಾನೇ ಸೀರಿಯಸ್ ಆಗಿರುತ್ತೆ. ಆದ್ರಿಂದ ಮೈಕಲ್ ಅನ್ಕೋತಿರ್ತಾನೆ ಆರ್ಥರ್ನ ಅಮೆರಿಕಾಗೆ ಕರ್ಕೊಂಡು ಹೋಗಿ ಒಳ್ಳೆ ಟ್ರೀಟ್ಮೆಂಟ್ ಅನ್ನ ಕೊಡಿಸ್ಬೇಕು ಅಂತ. ಆದ್ರೆ ಹೆಲ್ತ್ ಸರಿ ಇಲ್ದೇ ಇರುವಂತ ನಾಯಿಗಳನ್ನ ಕರ್ಕೊಂಡು ಹೋಗೋದಕ್ಕೆ ಏರ್ಪೋರ್ಟ್ ನಲ್ಲಿ ಬಿಡೋದಿಲ್ಲ. ಆದ್ರಿಂದ ಮೈಕಲ್ ಹೆಲೆನ್ಗೆ ಕಾಲ್ ಮಾಡಿ ಆರ್ಥರ್ನ ಎಲ್ಲಾ ವಿಷಯನೂ ಹೇಳ್ತಾನೆ. ಇದರಿಂದ ಮೈಕಲ್ ಬೇಜಾರ್ ಮಾಡ್ಕೋತಿರೋದನ್ನ ನೋಡಿ ಇವಳು ಹೇಳ್ತಾಳೆ ಹೇಗಾದ್ರೂ ಮಾಡಿ ಅದನ್ನ ಇಲ್ಲಿಗೆ ಕರ್ಕೊಂಡ್ ಬಂದ್ಬಿಡು, ಒಳ್ಳೆ ಟ್ರೀಟ್ಮೆಂಟ್ ಅನ್ನ ಕೊಡ್ಸೋಣ ಅಂತ. ನಂತರ ಇವನು ಆರ್ಥರ್ನ ಹತ್ರ ಬರ್ತಾನೆ. ಆರ್ಥರ್ನ ಇವನು ಈ ತರ ಸ್ಥಿತಿಲಿ ಬಿಟ್ಟು ಹೋಗೋದಕ್ಕೆ ರೆಡಿನೇ ಆಗಿರೋದಿಲ್ಲ. ಆದ್ರಿಂದ ಹೇಗಾದ್ರೂ ಮಾಡಿ ನಾನು ಇದನ್ನ ಉಳಿಸ್ಕೊಳ್ಳೇಬೇಕು ಅಂತ ಡಿಸ್ಚಾರ್ಜ್ ಮಾಡಿಸ್ತಾನೆ. ನಾಳೆ ಅಮೆರಿಕಾಗೆ ಹೋಗೋವರೆಗೂ ಹೋಟೆಲ್ ನಲ್ಲೇ ಇರ್ಲಿ ಅಂತ ಹೋಟೆಲ್ ಹತ್ರ ಕರ್ಕೊಂಡ್ ಬಂದ್ರೆ ಆರ್ಥರ್ ಅಂತೂ ಒಳಗಡೆ ಬರೋದೇ ಇಲ್ಲ. ಇವನು ಕೂಡ ತುಂಬಾ ಹಿಂಸೆ ಮಾಡ್ತಾನೆ ಒಳಗಡೆ ಬರೋದಕ್ಕೆ. ಆದ್ರೂ ಕೂಡ ಬರೋದಿಲ್ಲ. ಯಾಕೆ ಅಂತಂದ್ರೆ ಇದಕ್ಕೆ ಭಯ ಇರುತ್ತೆ. ಇಷ್ಟು ದಿನ ಎಷ್ಟೊಂದ್ ಜನ ಇದಕ್ಕೆ ಹೊಡೆದು ಬಿಟ್ಟಿರ್ತಾರೆ. ಆದ್ರಿಂದ ಈ ಹೋಟೆಲ್ ನಲ್ಲೂ ಕೂಡ ನನಗೆ ಹೊಡಿಬಹುದು ಅಂತ. ಆಯ್ತು ನಿನ್ಗೆ ಎಲ್ಲಿ ಬೇಕು ಅಲ್ಲಿಗೆ ಕರ್ಕೊಂಡ್ ನಡಿ ಅಂತಂದಾಗ ಆರ್ಥರ್ ಕೂಡ ಇವನನ್ನ ಕರ್ಕೊಂಡು ರೋಡ್ ನ ಪಕ್ಕ ಬರುತ್ತೆ. ಆಗ ಇವನು ಕುಂತಿರ್ಬೇಕಾದ್ರೆ ಅದಕ್ಕೆ ಹೇಳ್ತಿರ್ತಾನೆ ನಾನು ಯಾವತ್ತೂ ಕೂಡ ಯಾವುದೇ ತರದ ಪ್ರಾಣಿನೂ ಕೂಡ ಸಾಕಿಲ್ಲ. ಡಾಗ್ ನ ಸಾಕ್ಬೇಕು ಅನ್ನೋ ಯೋಚನೆ ಕೂಡ ನಾನು ಮಾಡಿರ್ಲಿಲ್ಲ. ಆದ್ರೆ ನಿನ್ನ ನೋಡಿದ್ಮೇಲೆ ನಿನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ ಮಲ್ಕೋಬಿಡ್ತಾನೆ. ಮಾರನೇ ದಿನ ಲಿಯೋ ಬಂದು ಇವನನ್ನ ಎದ್ದೋಳಿಸ್ತಾನೆ. ಯಾಕೆ ಇಲ್ಲಿ ಮಲಗಿದೆ, ನಮ್ಗೆ ಫ್ಲೈಟ್ ಇದೆ, ಎದ್ದೋಳು ಹೋಗೋಣ ಅಂತ. ಸರಿ ಅಂತ ಹೇಳಿ ಇವನು ಕೂಡ ಅವನ ಜೊತೆ ಬರ್ತಿರ್ತಾನೆ. ನಂತರ ಇವರು ಏರ್ಪೋರ್ಟ್ ಗೆ ಬಂದಾಗ ಮೈಕಲ್ ಗೆ ಸಪೋರ್ಟ್ ಮಾಡೋದಕ್ಕೆ ತುಂಬಾ ಜನ ಅಲ್ಲಿಗೆ ಬಂದು ಸೇರಿರ್ತಾರೆ. ಏರ್ಪೋರ್ಟ್ ನವರು ಆರ್ಥರ್ನ ಕರ್ಕೊಂಡು ಹೋಗೋದಕ್ಕೆ ಮೈಕಲ್ ಗೆ ಪರ್ಮಿಷನ್ ಕೊಡ್ಲಿ ಅಂತ. ಇದೇ ಸಮಯದಲ್ಲಿ ಡೆಕ್ಕರ್ ಹಾಗೆ ಚಿಕ್ ಮಾತಾಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗೋಗುತ್ತೆ ಚಿಕ್ ಮೊದ್ಲು ಡೆಕ್ಕರ್ ನ ಟೀಮ್ ನಲ್ಲೇ ಇದ್ದ ಅಂತ. ನಂತರ ಇಷ್ಟೊಂದು ಜನರೆಲ್ಲ ಬಂದಿರೋದನ್ನ ನೋಡಿ ಆಫೀಸರ್ ಕೂಡ ಆರ್ಥರ್ನ ಕರ್ಕೊಂಡು ಹೋಗೋದಕ್ಕೆ ಪರ್ಮಿಷನ್ ನ ಕೊಟ್ಬಿಡ್ತಾರೆ. ಇದರಿಂದ ಎಲ್ಲರಿಗೂ ತುಂಬಾನೇ ಸಂತೋಷ ಆಗುತ್ತೆ. ಆರ್ಥರ್ನ ಕರ್ಕೊಂಡು ಹೋಗೋದಕ್ಕೆ ಸೆಕ್ಯೂರಿಟಿಗಳು ಕೇಜ್ ನ ತಂದಾಗ ಇವನು ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಆರ್ಥರ್ಗೆ ಇದ್ರಲ್ಲಿ ಇದ್ದು ಅಭ್ಯಾಸ ಇಲ್ಲ, ನನ್ ಜೊತೆನೆ ಬಿಡಿ ನಾನೇ ಕರ್ಕೊಂಡ್ ಬರ್ತೀನಿ ಅಂತ. ಆದ್ರೆ ಪ್ಯಾಸೆಂಜರ್ಸ್ ಗಳು ಇರೋಂತ ಜಾಗದಲ್ಲಿ ಡಾಗ್ಸ್ ನ ಇವರು ಅಲೋ ಮಾಡೋದಿಲ್ಲ. ಸರಿ ಅಂತ ಇವನು ಆರ್ಥರ್ಗೆ ಹೇಳ್ತಾನೆ ಆದಷ್ಟು ಬೇಗ ನಾನು ನಿನ್ನನ್ನ ಕರ್ಕೊಂಡು ಹೋಗೋದಕ್ಕೆ ಬರ್ತೀನಿ, ಈಗ ಅದ್ರೊಳಗಡೆ ಹೋಗು ಅಂತ. ಇದು ಕೂಡ ಅದ್ರೊಳಗಡೆ ಹೋಗುತ್ತೆ. ನಂತರ ಇವರು ಅಮೆರಿಕಾಗೆ ಬಂದು ಲ್ಯಾಂಡ್ ಆಗ್ತಿದ್ದಂಗೆನೆ ಮೈಕಲ್ ಆರ್ಥರ್ ಹತ್ರ ಓಡ್ ಬಂದು ನೋಡ್ತಾನೆ. ಇದ್ರಲ್ಲಿ
ಅಂತೂ ಸ್ವಲ್ಪನೂ ಮೂವ್ಮೆಂಟ್ ಇರೋದಿಲ್ಲ. ನೋಡ್ತಿದ್ರೆ ಇದರ ಕೊನೆಯ ಕ್ಷಣಗಳನ್ನ ಇದು ಕಳೀತಿದೆ ಅಂತ ನಮ್ಗೆ ಅನ್ಸುತ್ತೆ. ಆದ್ರಿಂದ ಇವನು ಆರ್ಥರ್ನ ಕರ್ಕೊಂಡು ಹೊರಗಡೆ ಬರ್ತಿದ್ದಂಗೆನೆ ಎಲ್ರು ಚಪ್ಪಾಳೆ ಹೊಡಿತಿರ್ತಾರೆ. ನಂತರ ಮೈಕಲ್ ಹಾಗೆ ಹೆಲೆನ್ ಒಂದು ದೊಡ್ಡ ಡಾಗ್ ಹಾಸ್ಪಿಟಲ್ಗೆ ಕರ್ಕೊಂಡ್ ಬರ್ತಾರೆ. ಹೀಗೆ ಇವರಿಬ್ರು ಕುತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಹೆಲೆನ್ ಹೇಳ್ತಾಳೆ, ನೀನು ಮತ್ತೊಂದು ಮಗುಗೆ ತಂದೆ ಆಗ್ತಿದ್ಯಾ ಅಂತ. ಇದನ್ನ ಕೇಳಿ ಮೈಕಲ್ಗಂತೂ ತುಂಬಾನೇ ಸಂತೋಷ ಆಗ್ತಿರುತ್ತೆ. ಹಾಗೆ ಇವಳು ಹೇಳ್ತಿರ್ತಾಳೆ, ಪ್ರಪಂಚದ ಬೇರೆ ಬೇರೆ ಮೂಲೆಯಿಂದನೂ ನಮ್ಗೆ ದುಡ್ಡನ್ನ ಕಳ್ಸಿದ್ದಾರೆ ಆರ್ಥರ್ಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ಸೋದಕ್ಕೆ ಅಂತ. ಡಾಕ್ಟರ್ ಕರೆದಾಗ ಇವನು ಆರ್ಥರ್ ಹತ್ರ ಬಂದು ನೋಡ್ತಾನೆ. ಇದು ಎದ್ದೋಳಕ್ಕೂ ಕೂಡ ತುಂಬಾನೇ ಕಷ್ಟ ಪಡ್ತಿರುತ್ತೆ. ಆದ್ರಿಂದ ಇವನು ನಾವಿಬ್ರು ಇನ್ಮೇಲೆ ಜೊತೆಲಿರೋಣ, ನಾನ್ ನಿನ್ನ ನೋಡ್ಕೋತೀನಿ ಎದ್ದೋಳು ಅಂತ ತುಂಬಾನೇ ಹೇಳ್ತಿರ್ತಾನೆ. ಆದ್ರೆ ಅಷ್ಟೊತ್ತಿಗೆ ಅದು ಕಣ್ಣನ್ನ ಮುಚ್ಚಿಬಿಡುತ್ತೆ. ನಂತರ ಸೀನ್ 18 ತಿಂಗಳ ಮುಂದಕ್ಕೆ ಶಿಫ್ಟ್ ಆಗುತ್ತೆ. ಮೈಕಲ್ ಜಾಕಿಂಗ್ ಅನ್ನ ಮಾಡ್ತಿರ್ಬೇಕಾದ್ರೆ ಇವನ್ ಜೊತೆ ಆರ್ಥರ್ ಕೂಡ ಇರುತ್ತೆ. ಅಂದ್ರೆ ಒಳ್ಳೆ ಟ್ರೀಟ್ಮೆಂಟ್ ಅನ್ನ ಕೊಡಿಸಿ ಇವರು ಆರ್ಥರ್ ನ ಉಳಿಸ್ಕೊಂಡ್ರು ಅಂತ. ನಂತರ ಮೈಕಲ್ ಹಾಗೆ ಹೆಲೆನ್ಗೆ 2ನೇ ಮಗು ಕೂಡ ಆಗಿರುತ್ತೆ. ಆರ್ಥರ್ ಮನೆಗೆ ಬಂದಾಗಿಂದನೂ ಎಲ್ರು ಕೂಡ ತುಂಬಾನೇ ಸಂತೋಷವಾಗಿರ್ತಾರೆ. ಇದಾದ್ಮೇಲೆ ನಮ್ಗೆ ತೋರಿಸ್ತಾರೆ ಆರ್ಥರ್ ನ ಹೆಸರಲ್ಲಿ ಒಂದು ಫೌಂಡೇಶನ್ ನ ಓಪನ್ ಮಾಡಿ ಪ್ರಪಂಚದಲ್ಲಿ ಕಷ್ಟ ಪಡ್ತಿರುವಂತ ಪ್ರಾಣಿಗಳಿಗೆ ಸಹಾಯ ಮಾಡ್ತಿರ್ತಾರೆ ಅಂತ. ಇದೆಲ್ಲ ಆದ್ಮೇಲೆ ಒರಿಜಿನಲ್ ಮೈಕಲ್ ಹಾಗೆ ಆರ್ಥರ್ ನ ಫೋಟೋಗಳನ್ನ ತೋರ್ಸೋದಕ್ಕೆ ನಮ್ಗೆ ಶುರು ಮಾಡ್ತಾರೆ. ಈ ಫೋಟೋಗಳನ್ನ ನೋಡ್ತಿದ್ರೆ ನಮ್ಗೆ ಗೊತ್ತಾಗೋಗುತ್ತೆ ಇವರಿಬ್ಬರ ಮಧ್ಯ ಎಂತ ಒಳ್ಳೆ ಬಾಂಡಿಂಗ್ ಇದೆ ಅಂತ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ನೀವು ಕೂಡ ಡಾಗ್ ಗಳನ್ನ ಸಾಕಿದ್ರಾ ಅಂತಂದ್ರೆ ನಿಮ್ ಡಾಗ್ ನ ಹೆಸರೇನು ಅಂತ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೇನರ್ ಕನ್ನಡ.